ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗಗಳಲ್ಲಿ ಯಾವಾಗಲೂ ಕೂಡ ಸೇನೆ ಸನ್ನದ್ಧವಾಗಿರುತ್ತೆ. ಎಂಥದ್ದೇ ಸಮಯ ಬಂದರೂ ಕೂಡ ಸೇನೆಯ ಆಪರೇಷನ್ ಮತ್ತು ಭಾರತ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ನೋಡಿ, ಬಾರ್ಡರ್ನಲ್ಲಿ ಕೆಲವು ದುರ್ಗಮ ಹಾದಿಗಳು, ಅಲ್ಲಿ ನದಿಗಳು ಹರಿತಾ ಇರುತ್ತೆ, ಜರಿಗಳಿರುತ್ತೆ, ಬೆಟ್ಟ ಗುಡ್ಡಗಳಿರುತ್ತೆ. ಅಲ್ಲಿ ಆರ್ಮಿಯನ್ನು ಮೂವ್ ಮಾಡಬೇಕು ಅಂತೇಳಿ ಹೇಳಿದರೆ ಬಹಳ ಲೇಟ್ ಆಗುತ್ತೆ. ಆ ಕಾರಣದಿಂದ ವ್ಯವಸ್ಥಿತವಾದಂಥ ರಸ್ತೆ ಸೌಲಭ್ಯವನ್ನು ಮಾಡಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಅದು ಇಂಥ ಸಮಯಕ್ಕಂತೇಳಿಯೇ ವ್ಯವಸ್ಥಿತವಾದಂಥ ರಸ್ತೆಗಳು ಹಾಗೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡ ಕಾಶ್ಮೀರದ ಕಣಿವೆ ರಾಜ್ಯದಲ್ಲಿ ಈಗ ಕವಿದಿರೋದು. ಹೀಗಾಗಿ ಭಾರತ ಮೊದಲೇ ವ್ಯವಸ್ಥಿತವಾದಂತಹ ರಸ್ತೆಗಳನ್ನು ಮತ್ತು ಬ್ರಿಡ್ಜ್ಗಳನ್ನು ನೋಡಿ, ಎಷ್ಟು ದೊಡ್ಡ ಜರೀಲ್ ಹರಿತಾ ಇದೆ, ನದಿ ಹರಿತಾ ಇದೆ. ಈ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಯಾವುದೇ ಕ್ಷಣಕ್ಕೂ ಕೂಡ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಗುಡ್ಡ, ಆ ಜಂಗಲ್ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಆ ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಹಿಟ್ ಲಿಸ್ಟ್ ಇದೆ. ಹಿಟ್ ಲಿಸ್ಟ್ನಲ್ಲಿರುವಂಥ ಈ ಜಂಗಲ್ ಏರಿಯಾಗಳು, ಭಯೋತ್ಪಾದಕ ಕುಕೃತ್ಯಗಳೆಲ್ಲವೂ ಕೂಡ ನಡೆಯೋದು ಆ ರೀತಿಯ ಫಾರೆಸ್ಟ್ಗಳಲ್ಲಿ. ಆ ಫಾರೆಸ್ಟ್ಗಳಿಗೆ ಏನಾದರೂ ಭಯೋತ್ಪಾದಕರ ಭೀತಿ ಇದೆ ಅಂಥೇಳಿ ಗೊತ್ತಾಯಿತು ಅಂಥೇಳಿ ಆದರೆ ತಕ್ಷಣಕ್ಕೆ ಆರ್ಮಿ ಮೂವ್ ಆಗೋದಕ್ಕೆ ರಸ್ತೆಗಳು ಬೇಕಲ್ಲ, ಬ್ರಿಡ್ಜ್ಗಳು ಬೇಕಲ್ಲ. ನದಿ ಜರಿ ಹರಿಯುತ್ತೆ. ಕಾಶ್ಮೀರ ಅನ್ನೋದು ಸುಂದರವಾದಂಥ ಒಂದು ಪ್ರವಾಸಿ ತಾಣ. ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಆರ್ಮಿಗೆ ಅನುಕೂಲ ಆಗಲಿ ಅಂಥೇಳಿ ಈ ರೀತಿಯ ಬ್ರಿಡ್ಜ್ಗಳನ್ನು, ಸಣ್ಣ ಪುಟ್ಟ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಆರ್ಮಿ ವೆಹಿಕಲ್ಗಳು, ಬಂಕರ್ಗಳು ಹಾಗೆ ಟ್ರಕ್ಗಳು ಮೂವ್ ಆಗೋದಕ್ಕೂ ಕೂಡ ಅಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಎಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲವೂ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ನಿರ್ಮಾಣ ಮಾಡಿರೋದು. ಆ ಮೂಲಕ ಎಂಥದ್ದೇ ದುರ್ಗಮ ಪರಿಸ್ಥಿತಿ ಬಂದರೂ ಕೂಡ ಆರ್ಮಿಗೆ ಅನುಕೂಲ ಆಗಲಿ ಮತ್ತು ಇಲ್ಲಿ ಗಡಿ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಈಗಂತೂ ಯುದ್ಧದ ಭೀತಿ ಕವಿದಿರೋದ್ರಿಂದಾಗಿ ಈ ಎಲ್ಲ ರಸ್ತೆಗಳನ್ನು ಕೂಡ ಕ್ಲಿಯರ್ ಮಾಡಿ ಅಡಿಗಡಿಗೂ ಕೂಡ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ನಿಂತಿರ್ತವೆ, ಸೇನಾ ವಾಹನಗಳು ನಿಂತಿರ್ತವೆ. ಅಲ್ಲಲ್ಲಿ CRPF ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲೂ ಕೂಡ ಇದ್ದು ಗಸ್ತು ಕಾಯ್ತಾ ಇರುತ್ತೆ. ಆ ಮೂಲಕ ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ಮಗ್ಗಲು ಮುರಿಯೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಬಾರ್ಡರ್ ಏರಿಯಾಗಳಲ್ಲಿ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲ ಬ್ರಿಡ್ಜ್ಗಳಲ್ಲಿ ಈಗ ಬ್ರಿಡ್ಜ್ನ ವಾಚಿಂಗ್ ಟವರ್ಗಳಲ್ಲಿ ಈಗ CRPFನ ಯೋಧರು, BSFನ ಯೋಧರು ಕಣ್ಣಿಟ್ಟು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಬಾಂಡೀಪುರ ಸೇರಿದಂತೆ ಕೆಲವು ಪ್ರಮುಖವಾದಂಥ ಗಡಿ ಭಾಗಗಳಿದ್ದಾವಲ್ಲ, ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳು, ತಕ್ಷಣಕ್ಕೆ ಆರ್ಮಿಯನ್ನು ಗಡಿಗೆ ರವಾನಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾದಂತಹ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಬ್ರಿಡ್ಜ್ ಮಾಡಿದ್ರೆ ಅಲ್ಲೊಂದು ಕಡೆಯಲ್ಲಿ ವಾಚಿಂಗ್ ಟವರ್ಗಳನ್ನು ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಈ ಫಾರೆಸ್ಟ್ ಏರಿಯಾಗಳಲ್ಲಿ, ಜಂಗಲ್ ಏರಿಯಾಗಳಲ್ಲಿ ಅಟ್ಯಾಕ್ ಆಯಿತು ಅನ್ನೋದಾದರೆ ಈ ರೀತಿಯ ವಾಚಿಂಗ್ ಟವರ್ಗಳಿರುತ್ತೆ, ಸೆಕ್ಯೂರಿಟಿ ಕೂರುವಂಥ ಈ ರೀತಿಯ ಟವರ್ಗಳಿರುತ್ತೆ. ಈ ಟವರ್ಗಳಲ್ಲಿ ಇಲ್ಲಿ ನಮ್ಮ CRPFನ ಯೋಧರು ಕೂತು ಅಟ್ಯಾಕ್ ಮಾಡ್ತಾರೆ. ಆ ಮೂಲಕ ಒಂದು ಮುಂಜಾಗ್ರತೆಯಾಗಿ ಈಗ ಈ ಹೊತ್ತಿಗೆ ಇಲ್ಲೆಲ್ಲವೂ ಕೂಡ ಅಲರ್ಟ್ ಕಂಡು ಬರ್ತಾ ಇದೆ. ಸೂಕ್ಷ್ಮ ಏರಿಯಾಗಳಾಗಿರೋದ್ರಿಂದಾಗಿ ಇಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕಾಶ್ಮೀರದಿಂದ ನಾವು ನಿರಂತರವಾಗಿ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್, ನನ್ನ ಜೊತೆಲಿ ಲಕ್ಷ್ಮೀ ಪುತ್ರ. ನಮಸ್ಕಾರ, ಜೈ ಹಿಂದ್. ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗಗಳಲ್ಲಿ ಯಾವಾಗಲೂ ಕೂಡ ಸೇನೆ ಸನ್ನದ್ಧವಾಗಿರುತ್ತೆ. ಎಂಥದ್ದೇ ಸಮಯ ಬಂದರೂ ಕೂಡ ಸೇನೆಯ ಆಪರೇಷನ್ ಮತ್ತು ಭಾರತ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ನೋಡಿ, ಬಾರ್ಡರ್ನಲ್ಲಿ ಕೆಲವು ದುರ್ಗಮ ಹಾದಿಗಳು, ಅಲ್ಲಿ ನದಿಗಳು ಹರಿತಾ ಇರುತ್ತೆ, ಜರಿಗಳಿರುತ್ತೆ, ಬೆಟ್ಟ ಗುಡ್ಡಗಳಿರುತ್ತೆ. ಅಲ್ಲಿ ಆರ್ಮಿಯನ್ನು ಮೂವ್ ಮಾಡಬೇಕು ಅಂತೇಳಿ ಹೇಳಿದರೆ ಬಹಳ ಲೇಟ್ ಆಗುತ್ತೆ. ಆ ಕಾರಣದಿಂದ ವ್ಯವಸ್ಥಿತವಾದಂಥ ರಸ್ತೆ ಸೌಲಭ್ಯವನ್ನು ಮಾಡಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಅದು ಇಂಥ ಸಮಯಕ್ಕಂತೇಳಿಯೇ ವ್ಯವಸ್ಥಿತವಾದಂಥ ರಸ್ತೆಗಳು ಹಾಗೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡ ಕಾಶ್ಮೀರದ ಕಣಿವೆ ರಾಜ್ಯದಲ್ಲಿ ಈಗ ಕವಿದಿರೋದು. ಹೀಗಾಗಿ ಭಾರತ ಮೊದಲೇ ವ್ಯವಸ್ಥಿತವಾದಂತಹ ರಸ್ತೆಗಳನ್ನು ಮತ್ತು ಬ್ರಿಡ್ಜ್ಗಳನ್ನು ನೋಡಿ, ಎಷ್ಟು ದೊಡ್ಡ ಜರೀಲ್ ಹರಿತಾ ಇದೆ, ನದಿ ಹರಿತಾ ಇದೆ. ಈ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಯಾವುದೇ ಕ್ಷಣಕ್ಕೂ ಕೂಡ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಗುಡ್ಡ, ಆ ಜಂಗಲ್ ಏರಿಯಾ ಕಾಣಿಸ್ತಾ ಇದೆಯಲ್ಲ,
ಆ ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಹಿಟ್ ಲಿಸ್ಟ್ ಇದೆ. ಹಿಟ್ ಲಿಸ್ಟ್ನಲ್ಲಿರುವಂಥ ಈ ಜಂಗಲ್ ಏರಿಯಾಗಳು ಭಯೋತ್ಪಾದಕ ಕುಕೃತ್ಯಗಳೆಲ್ಲವೂ ಕೂಡ ನಡೆಯೋದು ಆ ರೀತಿಯ ಫಾರೆಸ್ಟ್ಗಳಲ್ಲಿ. ಆ ಫಾರೆಸ್ಟ್ಗಳಿಗೆ ಏನಾದರೂ ಭಯೋತ್ಪಾದಕರ ಭೀತಿ ಇದೆ ಅಂಥೇಳಿ ಗೊತ್ತಾಯಿತು ಅಂಥೇಳಿ ಆದರೆ ತಕ್ಷಣಕ್ಕೆ ಆರ್ಮಿ ಮೂವ್ ಆಗೋದಕ್ಕೆ ರಸ್ತೆಗಳು ಬೇಕಲ್ಲ, ಬ್ರಿಡ್ಜ್ಗಳು ಬೇಕಲ್ಲ. ನದಿ ಜರಿ ಹರಿಯುತ್ತೆ. ಕಾಶ್ಮೀರ ಅನ್ನೋದು ಸುಂದರವಾದಂಥ ಒಂದು ಪ್ರವಾಸಿ ತಾಣ. ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಆರ್ಮಿಗೆ ಅನುಕೂಲ ಆಗಲಿ ಅಂಥೇಳಿ ಈ ರೀತಿಯ ಬ್ರಿಡ್ಜ್ಗಳನ್ನು, ಸಣ್ಣ ಪುಟ್ಟ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಆರ್ಮಿ ವೆಹಿಕಲ್ಗಳು, ಬಂಕರ್ಗಳು ಹಾಗೆ ಟ್ರಕ್ಗಳು ಮೂವ್ ಆಗೋದಕ್ಕೂ ಕೂಡ ಅಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಎಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲವೂ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ನಿರ್ಮಾಣ ಮಾಡಿರೋದು. ಆ ಮೂಲಕ ಎಂಥದ್ದೇ ದುರ್ಗಮ ಪರಿಸ್ಥಿತಿ ಬಂದರೂ ಕೂಡ ಆರ್ಮಿಗೆ ಅನುಕೂಲ ಆಗಲಿ ಮತ್ತು ಇಲ್ಲಿ ಗಡಿ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಈಗಂತೂ ಯುದ್ಧದ ಭೀತಿ ಕವಿದಿರೋದ್ರಿಂದಾಗಿ ಈ ಎಲ್ಲ ರಸ್ತೆಗಳನ್ನು ಕೂಡ ಕ್ಲಿಯರ್ ಮಾಡಿ ಅಡಿಗಡಿಗೂ ಕೂಡ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ನಿಂತಿರ್ತವೆ, ಸೇನಾ ವಾಹನಗಳು ನಿಂತಿರ್ತವೆ. ಅಲ್ಲಲ್ಲಿ CRPF ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲೂ ಕೂಡ ಇದ್ದು ಗಸ್ತು ಕಾಯ್ತಾ ಇರುತ್ತೆ. ಆ ಮೂಲಕ ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ಮಗ್ಗಲು ಮುರಿಯೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಬಾರ್ಡರ್ ಏರಿಯಾಗಳಲ್ಲಿ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲ ಬ್ರಿಡ್ಜ್ಗಳಲ್ಲಿ ಈಗ ಬ್ರಿಡ್ಜ್ನ ವಾಚಿಂಗ್ ಟವರ್ಗಳಲ್ಲಿ ಈಗ CRPFನ ಯೋಧರು, BSFನ ಯೋಧರು ಕಣ್ಣಿಟ್ಟು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಬಾಂಡೀಪುರ ಸೇರಿದಂತೆ ಕೆಲವು ಪ್ರಮುಖವಾದಂಥ ಗಡಿ ಭಾಗಗಳಿದ್ದಾವಲ್ಲ, ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳು, ತಕ್ಷಣಕ್ಕೆ ಆರ್ಮಿಯನ್ನು ಗಡಿಗೆ ರವಾನಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾದಂತಹ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಬ್ರಿಡ್ಜ್ ಮಾಡಿದ್ರೆ ಅಲ್ಲೊಂದು ಕಡೆಯಲ್ಲಿ ವಾಚಿಂಗ್ ಟವರ್ಗಳನ್ನು ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಈ ಫಾರೆಸ್ಟ್ ಏರಿಯಾಗಳಲ್ಲಿ, ಜಂಗಲ್ ಏರಿಯಾಗಳಲ್ಲಿ ಅಟ್ಯಾಕ್ ಆಯಿತು ಅನ್ನೋದಾದರೆ ಈ ರೀತಿಯ ವಾಚಿಂಗ್ ಟವರ್ಗಳಿರುತ್ತೆ, ಸೆಕ್ಯೂರಿಟಿ ಕೂರುವಂಥ ಈ ರೀತಿಯ ಟವರ್ಗಳಿರುತ್ತೆ. ಈ ಟವರ್ಗಳಲ್ಲಿ ಇಲ್ಲಿ ನಮ್ಮ CRPFನ ಯೋಧರು ಕೂತು ಅಟ್ಯಾಕ್ ಮಾಡ್ತಾರೆ. ಆ ಮೂಲಕ ಒಂದು ಮುಂಜಾಗ್ರತೆಯಾಗಿ ಈಗ ಈ ಹೊತ್ತಿಗೆ ಇಲ್ಲೆಲ್ಲವೂ ಕೂಡ ಅಲರ್ಟ್ ಕಂಡು ಬರ್ತಾ ಇದೆ. ಸೂಕ್ಷ್ಮ ಏರಿಯಾಗಳಾಗಿರೋದ್ರಿಂದಾಗಿ ಇಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕಾಶ್ಮೀರದಿಂದ ನಾವು ನಿರಂತರವಾಗಿ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್, ನನ್ನ ಜೊತೆಲಿ ಲಕ್ಷ್ಮೀ ಪುತ್ರ. ನಮಸ್ಕಾರ, ಜೈ ಹಿಂದ್. ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗಗಳಲ್ಲಿ ಯಾವಾಗಲೂ ಕೂಡ ಸೇನೆ ಸನ್ನದ್ಧವಾಗಿರುತ್ತೆ. ಎಂಥದ್ದೇ ಸಮಯ ಬಂದರೂ ಕೂಡ ಸೇನೆಯ ಆಪರೇಷನ್ ಮತ್ತು ಭಾರತ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ನೋಡಿ, ಬಾರ್ಡರ್ನಲ್ಲಿ ಕೆಲವು ದುರ್ಗಮ ಹಾದಿಗಳು, ಅಲ್ಲಿ ನದಿಗಳು ಹರಿತಾ ಇರುತ್ತೆ, ಜರಿಗಳಿರುತ್ತೆ, ಬೆಟ್ಟ ಗುಡ್ಡಗಳಿರುತ್ತೆ. ಅಲ್ಲಿ ಆರ್ಮಿಯನ್ನು ಮೂವ್ ಮಾಡಬೇಕು ಅಂತೇಳಿ ಹೇಳಿದರೆ ಬಹಳ ಲೇಟ್ ಆಗುತ್ತೆ. ಆ ಕಾರಣದಿಂದ ವ್ಯವಸ್ಥಿತವಾದಂಥ ರಸ್ತೆ ಸೌಲಭ್ಯವನ್ನು ಮಾಡಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಅದು ಇಂಥ ಸಮಯಕ್ಕಂತೇಳಿಯೇ ವ್ಯವಸ್ಥಿತವಾದಂಥ ರಸ್ತೆಗಳು ಹಾಗೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಸೇನೆಯ ಮೂವ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡ ಕಾಶ್ಮೀರದ ಕಣಿವೆ ರಾಜ್ಯದಲ್ಲಿ ಈಗ ಕವಿದಿರೋದು. ಹೀಗಾಗಿ ಭಾರತ ಮೊದಲೇ ವ್ಯವಸ್ಥಿತವಾದಂತಹ ರಸ್ತೆಗಳನ್ನು ಮತ್ತು ಬ್ರಿಡ್ಜ್ಗಳನ್ನು ನೋಡಿ, ಎಷ್ಟು ದೊಡ್ಡ ಜರೀಲ್ ಹರಿತಾ ಇದೆ, ನದಿ ಹರಿತಾ ಇದೆ. ಈ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿ ಯಾವುದೇ ಕ್ಷಣಕ್ಕೂ ಕೂಡ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಗುಡ್ಡ, ಆ ಜಂಗಲ್ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಆ ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಹಿಟ್ ಲಿಸ್ಟ್ ಇದೆ. ಹಿಟ್ ಲಿಸ್ಟ್ನಲ್ಲಿರುವಂಥ ಈ ಜಂಗಲ್ ಏರಿಯಾಗಳು ಭಯೋತ್ಪಾದಕ ಕುಕೃತ್ಯಗಳೆಲ್ಲವೂ ಕೂಡ ನಡೆಯೋದು ಆ ರೀತಿಯ ಫಾರೆಸ್ಟ್ಗಳಲ್ಲಿ. ಆ ಫಾರೆಸ್ಟ್ಗಳಿಗೆ ಏನಾದರೂ ಭಯೋತ್ಪಾದಕರ ಭೀತಿ ಇದೆ ಅಂಥೇಳಿ ಗೊತ್ತಾಯಿತು ಅಂಥೇಳಿ ಆದರೆ ತಕ್ಷಣಕ್ಕೆ ಆರ್ಮಿ ಮೂವ್ ಆಗೋದಕ್ಕೆ ರಸ್ತೆಗಳು ಬೇಕಲ್ಲ, ಬ್ರಿಡ್ಜ್ಗಳು ಬೇಕಲ್ಲ. ನದಿ ಜರಿ ಹರಿಯುತ್ತೆ. ಕಾಶ್ಮೀರ ಅನ್ನೋದು ಸುಂದರವಾದಂಥ ಒಂದು ಪ್ರವಾಸಿ ತಾಣ. ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಆರ್ಮಿಗೆ ಅನುಕೂಲ ಆಗಲಿ ಅಂಥೇಳಿ ಈ ರೀತಿಯ ಬ್ರಿಡ್ಜ್ಗಳನ್ನು, ಸಣ್ಣ ಪುಟ್ಟ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಆರ್ಮಿ ವೆಹಿಕಲ್ಗಳು, ಬಂಕರ್ಗಳು ಹಾಗೆ ಟ್ರಕ್ಗಳು ಮೂವ್ ಆಗೋದಕ್ಕೂ ಕೂಡ ಅಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ಎಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲವೂ ಕೂಡ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ನಿರ್ಮಾಣ ಮಾಡಿರೋದು. ಆ ಮೂಲಕ ಎಂಥದ್ದೇ ದುರ್ಗಮ ಪರಿಸ್ಥಿತಿ ಬಂದರೂ ಕೂಡ ಆರ್ಮಿಗೆ ಅನುಕೂಲ ಆಗಲಿ ಮತ್ತು ಇಲ್ಲಿ ಗಡಿ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಈಗಂತೂ
ಯುದ್ಧದ ಭೀತಿ ಕವಿದಿರೋದ್ರಿಂದಾಗಿ ಈ ಎಲ್ಲ ರಸ್ತೆಗಳನ್ನು ಕೂಡ ಕ್ಲಿಯರ್ ಮಾಡಿ ಅಡಿಗಡಿಗೂ ಕೂಡ ರಸ್ತೆಗಳಲ್ಲಿ ಸೇನಾ ಬಂಕರ್ಗಳು ನಿಂತಿರ್ತವೆ, ಸೇನಾ ವಾಹನಗಳು ನಿಂತಿರ್ತವೆ. ಅಲ್ಲಲ್ಲಿ CRPF ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲೂ ಕೂಡ ಇದ್ದು ಗಸ್ತು ಕಾಯ್ತಾ ಇರುತ್ತೆ. ಆ ಮೂಲಕ ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ಮಗ್ಗಲು ಮುರಿಯೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಬಾರ್ಡರ್ ಏರಿಯಾಗಳಲ್ಲಿ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲ ಬ್ರಿಡ್ಜ್ಗಳಲ್ಲಿ ಈಗ ಬ್ರಿಡ್ಜ್ನ ವಾಚಿಂಗ್ ಟವರ್ಗಳಲ್ಲಿ ಈಗ CRPFನ ಯೋಧರು, BSFನ ಯೋಧರು ಕಣ್ಣಿಟ್ಟು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಬಾಂಡೀಪುರ ಸೇರಿದಂತೆ ಕೆಲವು ಪ್ರಮುಖವಾದಂಥ ಗಡಿ ಭಾಗಗಳಿದ್ದಾವಲ್ಲ, ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳು, ತಕ್ಷಣಕ್ಕೆ ಆರ್ಮಿಯನ್ನು ಗಡಿಗೆ ರವಾನಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾದಂತಹ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಬ್ರಿಡ್ಜ್ ಮಾಡಿದ್ರೆ ಅಲ್ಲೊಂದು ಕಡೆಯಲ್ಲಿ ವಾಚಿಂಗ್ ಟವರ್ಗಳನ್ನು ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಈ ಫಾರೆಸ್ಟ್ ಏರಿಯಾಗಳಲ್ಲಿ, ಜಂಗಲ್ ಏರಿಯಾಗಳಲ್ಲಿ ಅಟ್ಯಾಕ್ ಆಯಿತು ಅನ್ನೋದಾದರೆ ಈ ರೀತಿಯ ವಾಚಿಂಗ್ ಟವರ್ಗಳಿರುತ್ತೆ, ಸೆಕ್ಯೂರಿಟಿ ಕೂರುವಂಥ ಈ ರೀತಿಯ ಟವರ್ಗಳಿರುತ್ತೆ. ಈ ಟವರ್ಗಳಲ್ಲಿ ಇಲ್ಲಿ ನಮ್ಮ CRPFನ ಯೋಧರು ಕೂತು ಅಟ್ಯಾಕ್ ಮಾಡ್ತಾರೆ. ಆ ಮೂಲಕ ಒಂದು ಮುಂಜಾಗ್ರತೆಯಾಗಿ ಈಗ ಈ ಹೊತ್ತಿಗೆ ಇಲ್ಲೆಲ್ಲವೂ ಕೂಡ ಅಲರ್ಟ್ ಕಂಡು ಬರ್ತಾ ಇದೆ. ಸೂಕ್ಷ್ಮ ಏರಿಯಾಗಳಾಗಿರೋದ್ರಿಂದಾಗಿ ಇಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕಾಶ್ಮೀರದಿಂದ ನಾವು ನಿರಂತರವಾಗಿ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಇಲ್ಲಿದ್ದು ಸಂಪೂರ್ಣ ಚಿತ್ರಣವನ್ನು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ ನಾನು ರಂಜಿತ್ ಶಿರ್ಯಾರ್, ನನ್ನ ಜೊತೆಯಲ್ಲಿ ಲಕ್ಷ್ಮೀ ಪುತ್ರ. ನಮಸ್ಕಾರ, ಜೈ ಹಿಂದ್.